ವಿದ್ಯುತ್ ಖಾಸಗೀಕರಣದ ವಿರುದ್ಧ ಚಿತಾಪುರದಲ್ಲಿ ಜೆಸ್ಕಾಂ ಸಿಬ್ಬಂದಿ ಬೃಹತ್ ಪ್ರತಿಭಟನೆ. ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕ್ಷೇತ್ರಕ್ಕೆ ಈಗ ಖಾಸಗೀಕರಣದ ಭೀತಿ ಎದುರಾಗಿದೆ. ಕೇಂದ್ರ ಸರ್ಕಾರದ ವಿದ್ಯುತ್ ಸುಧಾರಣಾ ಕಾಯ್ದೆಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಇಂದು ಚಿತಾಪುರದಲ್ಲಿ ಜೆಸ್ಕಾಂ ಸಿಬ್ಬಂದಿಗಳು ಧರಣಿ ಸತ್ಯಾಗ್ರಹ ನಡೆಸಿದರು. ಖಾಸಗೀಕರಣದಿಂದ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಆಗುವ ತೊಂದರೆಗಳ ಬಗ್ಗೆ ಸಿಬ್ಬಂದಿಗಳು ಗಂಭೀರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತಾಪುರ ಪಟ್ಟಣದ ಜೆಸ್ಕಾಂ ಕಚೇರಿ ಆವರಣದಲ್ಲಿಂದು ಪ್ರತಿಭಟನಾ ವೇದಿಕೆಯಾಗಿ ಮಾರ್ಪಟ್ಟಿತ್ತು. ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಮತ್ತು ಖಾಸಗೀಕರಣದ ನೀತಿಯನ್ನು ಖಂಡಿಸಿ ಜೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಈ ವೇಳೆ ಚಿತಾಪುರದ ಶಾಖಾ ಅಧಿಕಾರಿ ಮೋಹನ್ ರಾಠೋಡ್, ಕಿರಿಯ ತಾಂತ್ರಿಕ ಸಹಾಯಕ ಮಲ್ಲಿಕಾರ್ಜುನ್, ವಿಶ್ವರಾಧ್ಯ ಪೂಜಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಶರಣಪ್ಪ, ಯೂಸೆಫ್, ಜಗನ್ನಾಥ್ ರಾಠೋಡ್, ಕಿರಿಯ ಸಹಾಯಕ ಶರಣು, ಅರುಣ್ ಕುಮಾರ್, ಖದೀರ್ ಸಾಬ್, ರೇವಣಸಿದ್ದ, ಯಲ್ಲಪ್ಪ, ಶಂಕರ್ ರಾಠೋಡ್, ಚಂದ್ರಾಮ, ಮಲ್ಲಿನಾಥ್, ರೇವಣಸಿದ್ದ ರಾವೂರ್, ದೇವೀಂದ್ರ, ಬಸವರಾಜ್, ಸಿದ್ರಾಮ್, ಮುರ್ತುರಾಜ್, ಅಶೋಕ್ ಹೂಗಾರ್, ಶಿವಾನಂದ್ ದೌಲತ್ರಾಯ, ರಾಘವೇಂದ್ರ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸಂತೋಷ್, ಚಿತಾಪುರ. ಇವತ್ತು ನಾವು ಸಾಂಕೇತಿಕವಾಗಿ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2026ರ ವಿರೋಧ ಸಲುವಾಗಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಏನಿದೆ ಅಂದ್ರೆ 2026 ಬಿಲ್ಲಲ್ಲಿ ಟೋಟಲಿ ಎಲ್ಲ ಅರ್ಧ ಪ್ರೈವೇಟೈಸೇಷನ್ ಮಾಡ್ಬೇಕು. ಅಂದ್ರೆ ನೀವು ಕನ್ಸ್ಯೂಮರ್ ಪ್ರೈವೇಟ್ ಅಲ್ಲಿ ತಗೋಬಹುದು ಅಥವಾ ಪ್ರೈವೇಟ್ ಅವರು ಕಾಂಪಿಟೇಷನ್ ನಾವು ಮಾಡಕ್ಕೆ ನಮ್ಮ ಜೊತೆ ಬರ್ತಾ ಇದಾರೆ. ಹಾಗಾದ್ರೆ ನಾವು ಇಲ್ಲಿವರೆಗೂ ಕಟ್ಟಿದ ಮನೆಯಲ್ಲಿ ಅವ್ರು ಬಂದು ಕಿರಾಯಿ ಇಡ್ಲಕ್ ಬರ್ಲತ್ತಾರ ಅವ್ರು. ಓಕೆನಾ? ನಾವು ಇಷ್ಟು ದಿನ ಬೆಳೆಸ್ಕೊಂಡು ಬಂದಿದ್ದು ನಾವು ನಮ್ಮ ಮನಿ ಹೆಂಗ್ ಬಿಟ್ಕೊಡೋರಿ? ಮೊದಲೇ ನಾವು ಒಂದು ದೊಡ್ಡ KEB ಅಂತಿತ್ತು. ಅದರಲ್ಲಿ ಫಸ್ಟ್ ಏನ್ ಮಾಡಿದ್ರು ಅವರು, ಅದರಲ್ಲಿ ಇರೋದು ಅಣ್ಣ ತಮ್ಮರಿಗೆಲ್ಲ ಹೊಡೆದು ಬಿಟ್ರು. ಫಸ್ಟ್ ಆಫ್ ಆಲ್ ಎಲ್ಲ ಅಣ್ಣ ತಮ್ಮರು ಹೊಡೆದು ಡಿವೈಡ್ ಮಾಡಿಬಿಟ್ರು. ಈಗ ಒಬ್ರು ಅಣ್ಣದೇರು ಹೊರಗೆ ನಡ್ರಿ, ನಾವು ಒಳಗೆ ಉಳಿತೇವೆ ಅಂತ ಅಲ್ಲತ್ತಾರ. ಇದಕ್ಕೆ ನೀವು ಒಪ್ಕೋತ್ರೇನು? ಮತ್ತೆ ನಾವು ಬೆಳೆಸಿದ ಗಿಡನ ಗಿಡ ತೆಳಗ ನೆಳಗೆ ನಾವು ಇರ್ಬೇಕಾ? ಯಾರೋ ಒಬ್ರು ಹೊಸವ್ರು ಬಂದಿರ್ಬೇಕು? ಇದು ಸಾಧ್ಯವಿಲ್ಲ. ಅದ್ರ ಸಲುವಾಗಿ ನಾವು ಕಟ್ಟಿದ್ದು ನಮ್ದು ಜನರೇಷನ್ ಕಟ್ಕೊಂಡು ಬಂದಿದೆ, ನಾವು ಬೆಳೆಸ್ಕೊಂಡು ಹೋಯ್ತೀವಿ. ನೀವು ಅದಕ್ಕೆ ಸಹಕಾರ ಕೊಡ್ರಿ. ಅದು ಬಿಟ್ಟು ನಮ್ಮ ಮನೆಗೆ ನಾವು ನಿಮ್ಮ ಮನೆನೇ ಬಿಟ್ಕೊಡ್ರಿ, ಖಾಲಿ ಮಾಡ್ರಿ, ನಾವು ಉಳಿತೇವೆ ಅಂತಂದ್ರೆ ಅದು ಮಾತಲ್ಲ. ಅದ್ರ ಸಲುವಾಗಿ ಇದನ್ನು ಖಂಡಿತವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಮತ್ತು ಇದೇ ರೀತಿ ಯಾವುದೇ ಒಂದೇ ಪ್ರೈವೇಟೈಸೇಷನ್ ಕಂಬನೂ ಬಂತು ಅಂದ್ರೂ ನಾವು ಮುಂದಿನ ಇದರಲ್ಲಿ ಇಲ್ಲಿ ಚಿತ್ತಾಪುರದಿಂದನೇ ದೊಡ್ಡ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2025 ರಚಿಸಿ ಈ 2000 ಇಸ್ವಿಯಲ್ಲಿ ಅದನ್ನು ಜಾರಿಗೆಗೊಳಿಸಲು ಅಧಿವೇಶನಲ್ಲಿ ಕೇಂದ್ರ ಸರ್ಕಾರ ಅಧಿವೇಶನಲ್ಲಿ ಇದ್ದರೆ, ಈಗ ನಮ್ಮ ಸಿಬ್ಬಂದಿಯವರಾದ ಈಶ್ವರಾದ ಅವರು ನಿಮಗೆ ತಿಳಿಸಿದರು. ಇದು ನಮ್ಮ ರೈತರಿಗೆ ತುಂಬ ಭಾರವಾಗದಂಥ ಬಿಲ್ಲು. ಈಗ ಕರ್ನಾಟಕದಲ್ಲಿ ಪ್ರತಿ ಯೂನಿಟಿಗೆ 3 ರೂಪಾಯಿಯಿಂದ 7 ರೂಪಾಯಿ ತನಕ ಅದರದ್ದು ಆವ್ರೇಜ್ ಅಂತ ಫಿಕ್ಸ್ ಮಾಡಲಾಗಿದೆ. ಆದರೆ ಈ ಬಿಲ್ ಪಾಸ್ ಆದಲ್ಲಿ 6 ರೂಪಾಯಿ ಚಿಲ್ಲರ್ ಪ್ರತಿ ಯೂನಿಟಿಗೆ ಬಿಲ್ಲಿಂಗ್ ಆಗುತ್ತೆ. ರೈತರ ಮೇಲೆ ತುಂಬ ಭಾರ ಆಗುತ್ತೆ. ಆದ ಕಾರಣ ನಾವು ಎಲ್ಲರೂ ಆ ಬಿಲ್ಲನ್ನು ವಿರೋಧಿಸಿ ಇವತ್ತಿನ ದಿವಸ ಈ ಧರಣಿ ಶಾಂತಿಪೂರ್ವವಾಗಿ ಧರಣಿ ಮಾಡಲು ಈ ಒಂದು ಚಿತ್ತಾಪುರ ಉಪವಿಭಾಗದಲ್ಲಿ ಶಾಂತಿಪೂರ್ವಕವಾಗಿ ಧರಣಿ ನಡೆಸಲು ಎಲ್ಲರಿಗೆ ಧನ್ಯವಾದಗಳು ಅಂತ ಹೇಳುತ್ತೇನೆ. ಇವತ್ತಿನ ದಿವಸ ಚಿತ್ತಾಪುರ ಉಪವಿಭಾಗದಲ್ಲಿ ಇರುವುದ ಕಾರಣ ಏನಂದರೆ, ಕೇಂದ್ರ ಸರ್ಕಾರದಿಂದ ಒಂದು ವಿದ್ಯುತ್ ಸುಧಾರಣಾ 2026 ಕಾಯ್ದೆಯನ್ನು ಜಾರಿಗೆ ತರಬಯಸಿದೆ. ಆದ ಕಾರಣ ಜಾರಿಗೆ ತರಲು ಒಂದು ಸೂಕ್ತವಲ್ಲವೆಂದು, ಯಾಕಂದರೆ ಜನವಿರೋಧಿ ಹಾಗೂ ರೈತ ವಿರೋಧಿ ಆ್ಯಕ್ಟ್ ಆಗುತ್ತದೆ. ಅದರ ಸಂಬಂಧಾಗಿ ಆ ಕಾಯ್ದೆಯನ್ನು ಜಾರಿಗೆ ತರಬಾರ್ದೆಂದು ನಮ್ಮ ಚಿತ್ತಾಪುರ ಉಪವಿಭಾಗದ ಕಡೆಯಿಂದ ನಾವು ವಿರೋಧ ವ್ಯಕ್ತಪಡಿಸಿ ಈ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಚಿತ್ತಾಪುರ ಉಪವಿಭಾಗದ ನೌಕರ ಬಾಂಧವರು ಇದಕ್ಕೆ ಒಗ್ಗಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.